ಜೂನ್ ಜುಲೈ ಕಳೆದರೂ ಕೊರೋನಾ ವೈರಸ್ ಪ್ರಮಾಣ ಕಡಿಮೆಯಾಗೋ ಲಕ್ಷಣ ಇಲ್ಲ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ಕೊರೋನಾದಿಂದಾಗಿ ಜೂನ್ 1ರಿಂದಲೇ ಶೈಕ್ಷಣಿಕ ವರ್ಷ ಪ್ರಾರಂಭವಾಗುವ ಸಾಧ್ಯತೆ ಕಡಿಮೆ ಇದೆ. ಶೈಕ್ಷಣಿಕ ದಿನಗಳು ಕಡಿತವಾಗುವುದಕ್ಕೆ ತಕ್ಕಂತೆ ಪಠ್ಯದಲ್ಲೂ ಕಡಿತ ಮಾಡಬೇಕು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಹೇಳಿದ್ದಾರೆ. ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಿನ್ನೆ ಸಭೆ ನಡೆಸಿದ್ದು, ಈ ಶೈಕ್ಷಣಿಕ ಸಾಲಿನ ಪ್ರಾರಂಭದ ಬಗ್ಗೆ ಈ ಹಂತದಲ್ಲಿ ನಿರ್ಣಯಿಸಲು ಸಾಧ್ಯವಾಗಲ್ಲ. ಹೀಗಾಗಿ 1ರಿಂದ 10ನೇ ತರಗತಿ ಹಾಗೂ ಪದವಿ ಪೂರ್ವ ಶಿಕ್ಷಣದ ಪಠ್ಯಕ್ರಮದಲ್ಲಿ ಹೆಚ್ಚುವರಿ ಪಠ್ಯವನ್ನ ಗುರುತಿಸಿ ಅದನ್ನು ತೆಗೆಯುವ ಕೆಲಸ ಮಾಡಬೇಕೆಂದು ಸೂಚಿಸಿದ್ದಾರೆ. ಅನವಶ್ಯಕ ಹಾಗೂ ಪುನರಾವರ್ತಿತವಾದ ಪಠ್ಯವನ್ನ ಕೈಬಿಡಬೇಕು. ಪ್ರತಿ ತರಗತಿ ಹಾಗೂ ಪ್ರತಿ ವಿಷಯಕ್ಕೆ ಸಂಬಂಧಪಟ್ಟಂತೆ 15 ದಿನಗಳ, 1 ತಿಂಗಳ, 1.5 ತಿಂಗಳ, 2 ತಿಂಗಳ ಹಂತವಾರು ಹೆಚ್ಚುವರಿಯಾಗಬಹುದಾದ ಪಠ್ಯಗಳನ್ನು ಗುರುತಿಸಿ ಅವುಗಳನ್ನು ಕೈಬಿಡುವ ಬಗ್ಗೆ ವರದಿ ನೀಡಲು ಸೂಚಿಸಿದ್ದಾರೆ. ನಮ್ಮದೇ ಕರಿಕ್ಯುಲಮ್ ಇದೆ, ಅದರಲ್ಲಿ ಎಷ್ಟನ್ನು ನಾವು ಕಡಿಮೆ ಮಾಡಬೇಕು. ಎಷ್ಟು ಕಡಿಮೆ ಮಾಡಿದ್ರೆ ನಾವು ಮಕ್ಕಳಿಗೆ ಹೊರೆ ಆಗದೇ ಇರೋ ರೀತಿಯಲ್ಲಿ ಪಾಠ ಕಲಿಸ್ಬೋದು. ಇನ್ನೊಂದು 15 ದಿವಸದಲ್ಲಿ ವರದಿ ಒಪ್ಪಿಸಬೇಕು ಅಂತ ಸಮಿತಿ ಏನಿದೆ, ಟೆಕ್ಸ್ಟ್ ಬುಕ್ ಡಿಪಾರ್ಟ್ಮೆಂಟ್ ಇದೆ, ಅವರಿಬ್ಬರಿಗೂ ಕೂಡ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ. ಕೊರೋನಾ ಮಹಾಮಾರಿ ರಾಯಚೂರು ಜಿಲ್ಲೆಯ ಕೂಲಿ ಕಾರ್ಮಿಕರಿಗೆ ಭಾರಿ ಹೊಡೆತ ನೀಡಿದೆ. ಲಾಕ್ಡೌನ್ನಿಂದ ಕೂಲಿ ಕಾರ್ಮಿಕರಿಗೆ ಉದ್ಯೋಗವಿಲ್ಲದಂತಾಗಿದೆ. ಕೂಲಿ ಕಾರ್ಮಿಕರಿಗೆ ಉದ್ಯೋಗ ನೀಡುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ನರೇಗಾ ಕಾಮಗಾರಿ ಆರಂಭಿಸಲಾಗಿದೆ. ಆದರೆ ನಿಗದಿತ ಪ್ರಮಾಣದಲ್ಲಿ ಕೂಲಿಕಾರರು ಬರ್ತಿಲ್ಲ. ಕೆಲಸ ಮಾಡುವ ಸ್ಥಳದಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯವೂ ಇಲ್ಲದಂತಾಗಿದೆ. ಲಾಕ್ಡೌನ್ನಿಂದ ಬೆಂಗಳೂರು, ಮುಂಬೈ, ಪೂನಾ ಸೇರಿದಂತೆ ವಿವಿಧೆಡೆಯಿಂದ ಕೂಲಿ ಕಾರ್ಮಿಕರು ಸ್ವಗ್ರಾಮಕ್ಕೆ ತೆರಳಿದ್ದಾರೆ. ಸದ್ಯ ಜಿಲ್ಲೆಗೆ 60,000 ಕಾರ್ಮಿಕರು ವಾಪಸ್ ಆಗಿದ್ದು ಉದ್ಯೋಗದ ನಿರೀಕ್ಷೆಯಲ್ಲಿದ್ದಾರೆ. ಹೀಗಾಗಿ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಉದ್ಯೋಗ ನೀಡಲಾಗ್ತಿದೆ. ಆದರೆ ಗುಳೆ ಹೋಗಿ ಬಂದವರಿಗೆ ಜಾಬ್ ಕಾರ್ಡು ಇಲ್ಲದೆ ಉದ್ಯೋಗ ಸಿಗ್ತಿಲ್ಲ. ವಲಸೆ ಬಂದ ತಕ್ಷಣ ಅವರನ್ನ ಹೋಮ್ ಕ್ವಾರಂಟೈನ್ ಮಾಡ್ತಾ ಇರೋದ್ರಿಂದ ಹೊರಬರಲು ಆಗ್ತಿಲ್ಲ. ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 2.53 ಲಕ್ಷ ಕೂಲಿಕಾರರು ಜಾಬ್ ಕಾರ್ಡ್ ಹೊಂದಿದ್ದಾರೆ. ವಲಸೆ ಬಂದವರಲ್ಲಿ 10%ಕ್ಕಿಂತ ಅಧಿಕ ಕೂಲಿಕಾರರಿಗೆ ಜಾಬ್ ಕಾರ್ಡು ಇಲ್ಲದೆ ಉದ್ಯೋಗವಿಲ್ಲದಂತಾಗಿದೆ. ಈ ಮಧ್ಯೆ ಕಾರ್ಮಿಕರು ಅಧಿಕಾರಿಗಳು ಜಾಬ್ ಕಾರ್ಡ್ ನೀಡದೆ ಉದ್ಯೋಗ ನೀಡುತ್ತಿಲ್ಲ ಅಂತ ಆರೋಪಿಸ್ತಾ ಇದ್ದಾರೆ. ಆದರೆ ಈ ಕುರಿತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೇಳೋದೇ ಬೇರೆ. ಜಾಬ್ ಕಾರ್ಡು ಇಲ್ಲದವರು ಅರ್ಜಿ ಹಾಕಿದ್ರೆ ಕಾರ್ಡು ನೀಡಲಾಗುವುದು. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದುಡಿದವರಿಗೆ ಸಕಾಲದಲ್ಲಿ ಕೂಲಿ ಹಣ ನೀಡಲಾಗುವುದು ಅಂತ ಹೇಳ್ತಿದ್ದಾರೆ. ಇನ್ನು ಕೂಲಿಗೆ ಹೋದವರು ಗುಂಪು ಗುಂಪಾಗಿ ಟ್ರ್ಯಾಕ್ಟರ್ನಲ್ಲಿ ಹೋಗ್ತಿದ್ದಾರೆ. ಮಾಸ್ಕ್ ಕೂಡ ಧರಿಸಿಲ್ಲ. ಸಾಮಾಜಿಕ ಅಂತರವನ್ನೇ ಮರ್ತಿದ್ದಾರೆ. ಇನ್ನು ಕುಡಿಯೋಕೆ ನೀರು ಸಿಗ್ತಿಲ್ಲ. ಬಿಸಿಲಲ್ಲೇ ಕೆಲಸ ಮಾಡುವ ದುಸ್ಥಿತಿ ಇದೆ ಅಂತ ಕಾರ್ಮಿಕರು ಅಳಲು ತೋಡ್ಕೊಂಡಿದ್ದಾರೆ. ಬಿಸಿಲ ಜಾಸ್ತಿ ಐತ್ರಿ, ನೀರೂ ಇಲ್ಲ, ಟ್ಯಾಕ್ಯಾರಿ ವ್ಯವಸ್ಥೆನೂ ಟ್ಯಾಕ್ಯಾರಿ ಇಲ್ಲ, ಮತ್ತು ಟೆಂಟ್ ಅಂದರೆ ಟೆಂಟೂ ಇಲ್ಲ. ಯಾವನ್ ಮುದಿಯವರು, ಮುಪ್ಪಿನವರು, ಸಣ್ಣ ಸಣ್ಣ ಹುಡುಗರನ್ನ ಕರ್ಕೊಂಬರ್ತೀವಿ. ಯಾರು ಎತ್ತಿಗಿಲಾರ್ದವ್ರು ಇರ್ತಾರೆ ಮನೆಯಲ್ಲಿ. ಇದು ಬಂದದಂತ ಆಶೆಗೆ ಇವಾಗಂತ ಮಳೆ ಇಲ್ಲ, ಬೆಳೆ ಇಲ್ಲ. ಯಾವುದೋ ಇಟ್ಟು ಗೌರ್ಮೆಂಟಿದ್ದು ಬರ್ತದಂತ ಆಶೆಗೆ ಬರ್ತಾರ್ರಿ ಎಲ್ಲರೂ. ಅವರಿಗೆ ಅಂತ ಏನು ನೆರಳಿಲ್ಲ, ಏನಿಲ್ಲ. ಹಿಂಗೆ ಬಿಸಿಲಿಗೆ ಕುಂತು ಹೋಗ್ಬೇಕು ನಾವು. ಮತ್ತು ಈಗ ಬರಗಾಲ ಅಂತ ನಾವು ಎಲ್ಲ ಗೌರ್ಮೆಂಟದ್ದು ಇಟ್ಟ ಅಂತ, ಮತ್ತು ಇದು ಕೊಣ ವಯಸ್ಸು ಬಂದದಂತ ಎಲ್ಲ ರೈತರಿಗೂ ಹೋಗ್ಬಾಡ್ರಿ, ಅಲ್ಲಿಗೆ ಹೋಗ್ಬಾಡ್ರಿ ಅಂತಾರ್ರಿ. ಮತ್ತು ಇದ್ರ ನನ್ನ ಬದುಕಮ್ಮು ಅಂತ ಇದಕ್ಕನ ಬಂದರೆ ಕೂಲಿ ಹೆಚ್ಚಿಗೆ ಮಾಡಿ ಕೊಡ್ಬೇಕಂತ ನಾವು ಕೇಳ್ತೀವಿ. ನರೇಗಾ ಯೋಜನೆ ಅಡಿಯಲ್ಲಿ ತಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಜಿಲ್ಲೆಗೆ ಹೊರಗಿನಿಂದ 50,000ಕ್ಕೂ ಜಾಸ್ತಿ ಹೂಳೆ ಹೋದವರು ಈಗ ಮತ್ತೆ ಈ ಲಾಕ್ಡೌನ್ ಕಾರಣದಿಂದ ರಿಟರ್ನ್ ಅವ್ರ ಮನೆಗಳಿಗೆ ಬಂದಿದ್ದಾರೆ. ಅಂಥವರು ಅಲ್ಲಿ ಯಾರಾದರೂ ನರೇಗಾ ಕೆಲಸ ಮಾಡಲು ಇಚ್ಛಿಸಿದ್ದಲ್ಲಿ ಅವ್ರದ್ದು ಹೋಮ್ ಕ್ವಾರಂಟೈನ್ ಪೀರಿಯಡ್ ಏನಿದೆ ಅದು ಮುಗಿದ ನೆಕ್ಸ್ಟ್ ಡೇಯಿಂದನೇ ಎಲ್ಲರಿಗೂ ಸಹ ಕೆಲಸ ನೀಡಲು ಈಗಾಗಲೇ ಸೂಚಿಸಲಾಗಿದೆ. ಇವತ್ತಿಂದ ಮಾಹಿತಿ ತಗೊಂಡ್ರೆ ನಮ್ಮ ಜಿಲ್ಲೆಯಲ್ಲಿ ನರೇಗಾ ಅಡಿಯಲ್ಲಿ 60,000ಕ್ಕೂ ಹೆಚ್ಚು ಜನರು ಆಸ್ ಆಫ್ ಟುಡೇ ಇವತ್ತಿನ ದಿನ ಕೆಲಸ ಬೇರೆ ಬೇರೆ ಪಂಚಾಯತ್. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದಮೇಲೆ.